ಮಗಳೇನಾದ್ರೂ ಅಯ್ಯೋ, ಹೀಗೆ ತರ್ಕ ಮಾಡ್ತಾ ಇದ್ರೆ ಅಲ್ಲಿ ಎಲ್ಲ ಮುಗಿದು ಹೋಗುತ್ತೆ. ಮೊದಲು ನಿಮ್ ಚಿಕ್ಕ ಮಗಳಿಗೆ ಫೋನ್ ಮಾಡಿ. ಮೇಡಮ್, ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಅವಳು ಏನ್ ಮಾಡಿದಾಳೆ ಮೇಡಮ್? ಅವಳಿಗೆ ಸ್ವಲ್ಪ ಹುಡುಗಾಟಿಕೆ ಬುದ್ಧಿ ಇದೆ ಅಷ್ಟೇ. ನೀವ್ ಅವಳನ್ನ ವಹಿಸ್ಕೊಂಡ್ ಬರ್ಬೇಡಿ. ನಿಮ್ಮ ಮಗಳಿಂದ ಆಗ್ತಿರೋದು ಸಣ್ಣ ತಪ್ಪಲ್ಲ. ನಮ್ ಎಲ್ಲಾರ ಜವಾಬ್ದಾರಿ ತಗೊಂಡು ದೊಡ್ಡ ತಪ್ಪು ಮಾಡಕ್ ಹೊರಟಿದ್ದಾಳೆ. ಅಥರ್ವ ಭವಾನಿಗೆ ಸೀಕ್ರೆಟ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಸಕ್ ಹೊರಟಿದ್ದಾಳೆ. ಗೊತ್ತಾ ನಿಮ್ಗೆ? ರಿಜಿಸ್ಟರ್ ಮ್ಯಾರೇಜಾ? ಹಾ, ಈ ಮದ್ವೆ ಮಾಡ್ಸೋದಕ್ಕೆ ನಿಮ್ ಚಿಕ್ಕ ಮಗಳು ಎಂತ ಸ್ಟ್ರಾಟಜಿ ಯೂಸ್ ಮಾಡಿದಾಳೆ ಗೊತ್ತಾ? ಆ ರಾಕೇಶ್ನ ಯೂಸ್ ಮಾಡ್ಕೊಂಡು ಅವನ್ಗೆ ಪೇಷಂಟ್ ವೇಷ ಹಾಕ್ಸಿ ವಿರಾಟ್ ಜಾಗದಲ್ಲಿ ಮಲಗಿಸಿ ರಿಜಿಸ್ಟ್ರೇಷನ್ ಆಫೀಸ್ಗೆ ವಿರಾಟ್ನು ಹಾಸ್ಪಿಟಲ್ ಇಂದ ಕರ್ಕೊಂಡು ಹೋಗಿದ್ದಾಳೆ. ದೊಡ್ಡೋರು ಅಂತ ನಾವಿಲ್ವಾ? ಅವ್ರ ಜವಾಬ್ದಾರಿ ತಗೊಳ್ಳೋದಕ್ಕೆ ನಮಗ್ ಬರೋದಿಲ್ವಾ? ಅಥವಾ ನಿಮ್ ಮನೆಯಲ್ಲಿ ಎಲ್ಲಾ ಜವಾಬ್ದಾರಿನೂ ಅವ್ರಿಗೆ ವಹಿಸ್ಬಿಟ್ಟಿದ್ದೀರಾ? ಅಯ್ಯೋ, ನನ್ನ ಮಗ ಇಲ್ಲಿ ತನಕ ಈ ಪ್ರೀತಿ ವಿಷಯದಲ್ಲಿ ಬಿಟ್ರೆ ಬೇರೆ ಯಾವುದ್ರಲ್ಲೂ ಮುಚ್ಚುಮರೆ ಮಾಡ್ದವನೇ ಅಲ್ಲ. ಅಂತವ್ನ ನಿಮ್ ಮಗಳ ದಾರಿ ತಪ್ಪಿಸಿ ಮದುವೆ ಅನ್ನೋ ದೊಡ್ಡ ನಿರ್ಧಾರನ ಯಾಕ್ರಿ ಬೇಕಿತ್ತು ನಿಮ್ ಮಗಳಿಗಿದೆಲ್ಲ? ನಾನೇನು ಅವರಿಬ್ರು ಪ್ರೀತಿನ ಒಪ್ಪದೆ ಮದ್ವೆ ಮಾಡಲ್ಲ ಅಂತ ಹೇಳಿದ್ನ? ಇಲ್ಲ ಮೇಡಮ್,